ಆತನನ್ನು ಸೇರುವಾಗಲೇ ನಮ್ಮ ಚಿಂತೆ ಎಲ್ಲ ತೀರಿ ಹೋಯ್ತ್ರಿ. ಆಮೇನ್ ಹಲ್ಲೆಲೂಯಾ. ನಮ್ಮ ಚಿಂತೆಯನ್ನು ಆತನು ಹೊತ್ತುಕೊಂಡು, ನಮ್ಮ ಭಾರವನ್ನು ಆತನು ಹೊತ್ತುಕೊಂಡು, ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವೊಬ್ಬರ ಬಳಿ ನಾವು ಹೇಳಿಕೊಳ್ಳಲಾರದಂತ ಚಿಂತೆಗಳನ್ನು ಆತನ ಮುಂದೆ ನಾವು ಹೇಳಿಕೊಳ್ಳುವಾಗ ಅದೆಲ್ಲವೂ ನೀಗಿ ಹೋಗುವಂಥದ್ದಾಗಿದೆ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವೊಂದು ಬಾರಿ ನಮ್ಮ ಬಾಯಿಂದ ಅದನ್ನ ಹೇಳಿಕ್ಕಾಗಲ್ಲ, ಆ ಭಾರವನ್ನು ಅರಿತ ದೇವರು ಅದರಿಂದ ಬಿಡಿಸುವವನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಭಕ್ತನಿಗೆ ಹೇಳ್ತಾನೆ, ಚಿಂತೆ ಎಲ್ಲ ತೀರಿತಪ್ಪ ನಿನ್ನನ್ನು ಸೇರುವಾಗಲೇ. ಆಮೇನ್ ಹಲ್ಲೆಲೂಯಾ. ಅದರ ಅನುಭವ ಆಗ್ತದೆ, ನಮ್ಮ ಒಳಗಡೆ ಫೀಲ್ ಆಗ್ತದೆ. ಆಮೇನ್ ಹಲ್ಲೆಲೂಯಾ. ಅದನ್ನ ನಾನು ಹೇಳಲೇ ಇಲ್ಲ, ಆದ್ರೂ ನನಗೆ ಅದೊಂಥರ ಸಮಾಧಾನ ಸಿಕ್ತು. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ಅಂತ. ಆಮೇನ್ ಹಲ್ಲೆಲೂಯಾ. ಯಾವ ಶಾಂತಿ? ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯಗಳನ್ನ, ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯುವಂತದ್ದಾಗಿದೆ. ಆಮೇನ್ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮತ್ತೊಂದು ಸರಿ ಒಂದೇ ಒಂದು ಚರಣ ಹೇಳುವ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ನನಗಿಂತ ನನ್ನವರೆಲ್ಲರೂ ನನ್ನಿಂದ ದೂರ ಹೋದರು, ನನ್ನ ದೇವರು ಎಂದೂ ನಮ್ಮನ್ನ ಬಿಡಲಿಲ್ಲ. ಎಷ್ಟೋ ಕಷ್ಟಗಳಿಗೆ ನಮ್ಮನ್ನ ಗುರಿ ಮಾಡಿದ್ರು, ಆತನು ನಮ್ಮನ್ನ ಕಷ್ಟದಿಂದ ಬಿಡಿಸುವವನಾಗಿದ್ದಾನೆ. ಆತನು ನಮ್ಮ ವಿಮೋಚಕನಾಗಿದ್ದಾನೆ. ಆತನು ನಮ್ಮ ಬಿಡುಗಡೆಯ ನಾಯಕನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಹೀಗಿದ್ದ ಅನ್ಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಮತ್ತೊಂದು ಸಾರಿ ಆಡೋಣ. ಸಂತೋಷವಿದೆಯಾ? ಸಂತೋಷವಿದೆಯಾ? ಹಲ್ಲೆಲೂಯಾ ಹಲ್ಲೆಲೂಯಾ
ಸ್ತೋತ್ರ. ಹೋದ್ವಾರ ಫುಲ್ಲು ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಹಾಲೆಲೂಯ ಹಾಲೆಲೂಯ. ಹೋದ್ವಾರ ನಮಗೆ ಸ್ವಲ್ಪ ಬೇಜಾರಿತ್ತು. ಆಮೇಲೆ ಹಾಲೆಲೂಯ. ಆದ್ರೂ ಕರ್ತನ ಸನ್ನಿಧಿಯಲ್ಲಿ ಬರುವಾಗ ಆ ಬೇಜಾರನ್ನೆಲ್ಲ ದೇವ್ರು ತೆಗೆದುಬಿಡ್ತಾನೆ. ಆಮೇಲೆ ಹಾಲೆಲೂಯ ಹಾಲೆಲೂಯ.